ಪ್ರಪಂಚದಲ್ಲಿ ಅನೇಕ ರಹಸ್ಯಗಳಿಂದ ಕೂಡಿದ ಸ್ಥಳಗಳಿವೆ. ಆದರೆ ಅವುಗಳಲ್ಲಿ ಅತ್ಯಂತ ಕುತೂಹಲಕಾರಿಯೂ ಭಯಾನಕವಾಗಿಯೂ ಕಂಡುಬರುವ ಪ್ರದೇಶವೆಂದರೆ ಬರ್ಮುಡಾ ತ್ರಿಕೋನ. ಈ ಸ್ಥಳವನ್ನು ಕೆಲವರು ಮರಣ ತ್ರಿಕೋನ ಎಂದು ಕರೆಯುತ್ತಾರೆ. ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಫ್ಲೋರಿಡಾ, ಬರ್ಮುಡಾ ದ್ವೀಪ ಮತ್ತು ಪ್ಯೂರ್ಟೋ ರಿಕೋ ಈ ಮೂರು ಸ್ಥಳಗಳನ್ನು ಸೇರಿಸಿದಾಗ ಉಂಟಾಗುವ ತ್ರಿಕೋನವೇ ಬರ್ಮುಡಾ ತ್ರಿಕೋನ. ಸಮುದ್ರಯಾನಿಗಳಿಗೂ ಪೈಲಟ್ಗಳಿಗೂ ಇದು ಭಯ ಹುಟ್ಟಿಸುವ ಪ್ರದೇಶ. ಅನೇಕ ಹಡಗುಗಳು, ದೊಡ್ಡ ದೊಡ್ಡ ವಿಮಾನಗಳು ಈ ಪ್ರದೇಶದಲ್ಲಿ ನಾಪತ್ತೆಯಾಗಿವೆ. ಕೆಲವು ಹಡಗುಗಳು ಖಾಲಿಯಾಗಿಯೇ ಸಿಕ್ಕಿವೆ. ಆದರೆ ಅಲ್ಲಿ ಇದ್ದ ಸಿಬ್ಬಂದಿ ಎಲ್ಲರೂ ಅದೃಶ್ಯ. ಕೆಲವೊಮ್ಮೆ ಯಾವುದೇ ಸುಳಿವು ಕೂಡ ಸಿಗುವುದಿಲ್ಲ. 1945ರಲ್ಲಿ ಅಮೆರಿಕದ ಫ್ಲೈಟ್ 19 ಯುದ್ಧ ವಿಮಾನದಳ ತರಬೇತಿಗಾಗಿ ಈ ಪ್ರದೇಶದ ಮೇಲೆ ಹಾರಿತು. 5 ವಿಮಾನಗಳು, 14 ಪೈಲಟ್ಗಳು ಏಕಾಏಕಿ ಸಂಪರ್ಕ ಕಳೆದುಕೊಂಡು ನಾಪತ್ತೆಯಾಗಿದ್ದರು. ಅವರನ್ನು ಹುಡುಕಲು ಹೋದ ರಕ್ಷಣಾ ವಿಮಾನವು ಮಾಯವಾಯಿತು. ಈ ಘಟನೆ ಬರ್ಮುಡಾ ತ್ರಿಕೋನವನ್ನು ಜಗತ್ತಿನ ಗಮನಕ್ಕೆ ತಂದಿತು. ವಿಜ್ಞಾನಿಗಳು ಹಲವು ಕಾರಣಗಳನ್ನು ಸೂಚಿಸಿದ್ದಾರೆ. ಸಮುದ್ರದ ಕೆಳಗಿರುವ ಮಿಥೇನ್ ಅನಿಲ ಬಾಬುಲುಗಳು ಹಡಗುಗಳನ್ನು ಕೆಳಕ್ಕೆಳೆಯುತ್ತವೆ. ಅಲ್ಲಿ ಇರುವ ಚುಂಬಕ ಶಕ್ತಿಗಳು ಕಂಪಸ್ ಮತ್ತು ನ್ಯಾವಿಗೇಷನ್ ಉಪಕರಣಗಳನ್ನು ಕೆಡಿಸುತ್ತವೆ. ಕೆಲವರು ಇದನ್ನು ಅಲಿಯನ್ಗಳ ಕಾರ್ಯ ಅಥವಾ ಇನ್ನೊಂದು ಲೋಕಕ್ಕೆ ದಾರಿ ಎಂದು ನಂಬುತ್ತಾರೆ. ಇಷ್ಟೇ ಸತ್ಯ. ಇಂದಿಗೂ ಬರ್ಮುಡಾ ತ್ರಿಕೋನದ ನಿಜವಾದ ರಹಸ್ಯ ಬಯಲಾಗಿಲ್ಲ. ಕೆಲವರಿಗೆ ಇದು ಕೇವಲ ಭಯ ಹುಟ್ಟಿಸುವ ಕಥೆ, ಇನ್ನು ಕೆಲವರಿಗೆ ಇದು ಪ್ರಪಂಚದ ಅತ್ಯಂತ ಅಪಾಯಕಾರಿ ಸ್ಥಳ. ಆದರೆ ಒಂದು ಮಾತು ನಿಜ, ಬರ್ಮುಡಾ ತ್ರಿಕೋನ ಇನ್ನೂ ಜನರ ಕುತೂಹಲವನ್ನು ಕೆರಳಿಸುತ್ತಲೇ ಇದೆ. ಈ ಕಥೆ ನಿಮಗೆ ಹೇಗಿತ್ತು? ಬರ್ಮುಡಾ ತ್ರಿಕೋನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ರಹಸ್ಯಮಯ ಕಥೆಗಳಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.